ಗುಂಡಿಗಳು ಬೀಳಬಾರ್ದು. ಅಲ್ಲರಿ ಇಡೀ ದೇಶದಲ್ಲಿ ನಾನು ಬಿಜೆಪಿ ಫ್ರೆಂಡ್ಸ್ಗೆ ಟೀಕೆ ಮಾಡೋರು ನಾನು ಕೇಳ್ತೀನಿ, ಅಲ್ಲರಿ ಒಂದು ಸರ್ಕಾರ ನಿಮ್ ಮನೆ ಬಾಕ್ಲಲ್ಲಿ ಎಲ್ಲೇ ಕಸ ಬಿದ್ದಿದೆ, ಎಲ್ಲಿ ಗುಂಡಿ ಬಿದ್ದಿದೆ, ನೀವೇ ಫೋಟೋ ತಗೊಂಡು ವಾಟ್ಸಪ್ ಮಾಡಿ ಕಳಿಸಿ ನಮ್ಮ ಅಧಿಕಾರಿಗಳನ್ನ ಕಳಿಸಿ ಅದನ್ನು ಮುಚ್ಚಿವಿ ಅಂತ ಯಾವ ಸರ್ಕಾರ ಹೇಳಿದ್ದೀರಿ? ಡಿ.ಕೆ. ಶಿವಕುಮಾರ್ ಈ ತೀರ್ಮಾನವನ್ನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ತೆಗೆದುಕೊಂಡಿದ್ದಾನೆ. ಸುಮಾರು 10,000ಕ್ಕೂ ಹೆಚ್ಚು ಗುಂಡಿಗಳನ್ನು ನಾವು ಮುಚ್ಚಿದ್ದೇವೆ. ಹಿಂದೆ ಬೊಮ್ಮಾಯಿ ಕಾಲದಲ್ಲಿ 20,000 ಗುಂಡಿಗಳಿತ್ತು ಅಂತ ಹೇಳ್ಬೇಕು ಕೋರ್ಟ್ಗೆ ಅಫಿಡವಿಟ್ ಹಾಕಿದ್ರು. ಕೋರ್ಟ್ ಅವರು ಮಾನಿಟರ್ ಮಾಡ್ತಿದ್ರು. ನಾವೇ ಸಾರ್ವಜನಿಕರಿಗೆ ನೋಡಪ್ಪ ಏನಿದೆ ತಿಳಿಸಿ, ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ್ದೇವೆ, ಟ್ರಾಫಿಕ್ ಪೊಲೀಸ್ ಅವ್ರಿಗೆ, ನೀವು ಇದನ್ನ ಐಡೆಂಟಿಫೈಡ್ ಮಾಡಿಬಿಟ್ಟು ನಮ್ಮ ಅಧಿಕಾರಿಗಳಿಗೆ ತಿಳಿಸಿ ಅಂತ ಹೇಳಿದ್ದೇವೆ. ಇಷ್ಟು ಪಾರದರ್ಶಕವಾಗಿ ನಾವು ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಈಗ ಯಾವುದು ಒಡೆಯಕ್ಕಾಗಲ್ಲ, ಸುಮಾರು 113 ಕಿಲೋಮೀಟರ್ ಟನಲ್ ಅಂತೀನಿ, ಎಲಿವೇಟೆಡ್ ಫ್ಲೈಓವರ್ ಮಾಡಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದೀವಿ. ಯಾವಾಗ ತೆಗೆದುಕೊಂಡಿದ್ರು? 113 ಕಿಲೋಮೀಟರ್ ಯಾವ ಕಾಲದಲ್ಲಿ ತೆಗೆದುಕೊಂಡಿದ್ರು? ಸುಮಾರು 40 ಕಿಲೋಮೀಟರ್ ಟನಲ್. ಅದಕ್ಕೆ ಟೀಕೆ ಯಾರೊಬ್ಬ MP, ನಾನು ಹೇಳಕ್ ಹೋಗುದಿಲ್ಲ, ನಾನು ಬರೀ ಖಾಲಿ ಡಬ್ಬ, ಬರೀ ನಾಯ್ಸ್, ಬರೀ ಟ್ವೀಟ್ ಮಾಡೋದು ಇದೇ ಆಗೋಯ್ತು. ₹1 ಒಬ್ಬ MP, ಬೆಂಗಳೂರು ನಗರದಲ್ಲಿ 5 ಜನ MP ಗಳು ಗೆಲ್ಲಿಸಿದ್ದೀರಿ. ನಿರ್ಮಲಾ ಸೀತಾರಾಮನ್ ಕೇಂದ್ರದ ಮಂತ್ರಿ ₹10 ಬೆಂಗಳೂರು ನಗರಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಇಲ್ಲೇ ನೀವು ಏನ್ ಕೊಡ್ತಿರೋ ಶಿಕ್ಷೆ ನಾನು ಒಳಗಾಗ್ತೀನಿ. ಹಿಂದೆ ಮನಮೋಹನ್ ಸಿಂಗ್ ಕಾಲದಲ್ಲಿ ಜವಾಹರ್ಲಾಲ್ ನೆಹರು ಹೆಸರಲ್ಲಿ ನರಮ್ ಯೋಜನೆ ಅಂತ ಇತ್ತು, ಎಲ್ಲದಕ್ಕೂ ಹಣ ಬರ್ತಾ ಇತ್ತು. ಒಂದಿನ ಹೋಗಿ ಒಂದು ಅರ್ಜಿ ಕೊಡಲಿಲ್ಲ MP ಗಳು. MP ಗಳು ಗೆದ್ದಿದ್ದಾರಲ್ಲ, ಒಂದಿನ ಹೋಗಿ ಪ್ರೈಮ್ ಮಿನಿಸ್ಟರ್ನ ಯಾವ ತರ ದುಡ್ಡು ಕೊಡುವಂತ ಏನೋ ಕೇಳಿದಾರ ಇವರು? ಯಾರು ಕೇಳಿಲ್ಲ. ಬೆಂಗಳೂರು ನಗರಕ್ಕೆ ಏನಾರು ಕೊಡುಗೆ ಶೂನ್ಯ. ಮೊನ್ನೆ ನಾನು ಪ್ರೈಮ್ ಮಿನಿಸ್ಟರ್ ಬಂದಾಗ ಅವರು ಗ್ಲೋಬಲ್ ಸಿಟಿ ಅಂತ ಹೇಳಿದ್ರು. ಹಿಂದೆ ವಾಜಪೇಯಿ ಅವರು ಬೆಂಗಳೂರು ನಗರ ವರ್ಲ್ಡ್ ಲೀಡರ್ಸ್ ಎಲ್ಲ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರು. ಒಬಾಮಾ ಅವರು ಏನ್ ಹೇಳಿದ್ರು? ಬೆಂಗಳೂರು ನಗರ ನಮ್ಮ ದೇಶದ ಜೊತೆ ಕಾಂಪೀಟ್ ಮಾಡ್ತಾ ಇದೆ ಅಂತ ಹೇಳಿದ್ರು. ಅಂತದಕ್ಕೆ ನಾನು ಮೋದಿ ಸಾಹೇಬ್ರಿಗೆ ಹೇಳಿದೆ ಮೊನ್ನೆ ಮೆಟ್ರೋಗೆ ಬಂದಾಗ, 6ನೇ ನಮ್ಮ ಯೆಲ್ಲೋ ಲೈನ್ ಮೆಟ್ರೋ ಬಂದಾಗ, ನೀವು ಕೊಡಬೇಕು ಸರ್, ಬಾಂಬೆ ಆದ್ಮೇಲೆ ಮಹಾರಾಷ್ಟ್ರ ಆದ್ಮೇಲೆ ಅತಿ ಹೆಚ್ಚು ಟ್ಯಾಕ್ಸ್ ಅನ್ನು ನಾವು ಕೊಡ್ತಾ ಇದ್ದೇವೆ ಅಂತೇಳಿ 1.5 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ನೀವು ನಮಗೆ ಸಹಾಯ ಮಾಡಿ ಅಂತ ಕೇಳಿದೆ. ಇನ್ನ ಏನು ಉತ್ತರ ಬಂದಿಲ್ಲ. ಸೊ ಅದಕ್ಕೆ ನಾನು ತಮ್ಗೆ ಹೇಳಿದಷ್ಟೇ, ಈಗ ತಾನೇ ಒಬ್ಬ MP ಬಂದಿರಂತ, ಅವ್ರಿಗೂ ಅದೇ ಹೇಳಿದೆ, ನಿಮ್ಗೆ ಇಷ್ಟೆಲ್ಲ ಬೆಂಗಳೂರಿಗೆ ಹಣ ಸಹಾಯ ಮಾಡ್ತಾ ಇದೀವಿ ನಾವು ಕೇಂದ್ರ ಸರ್ಕಾರಕ್ಕೆ, ಹೇಳ್ರಿ ಹೋಗಿ ನೀವು ಅನ್ನೋ ವಿಚಾರ ಕೂಡ ನಾನು ಹೇಳಿದ್ದೇನೆ. ಹಂಗೆ ಇವತ್ತು 5 ಕಾರ್ಪೊರೇಷನ್ ಏನ್ ನಾವು ಮಾಡಿದ್ದೇವೆ, ಗ್ರೇಟರ್ ಬೆಂಗಳೂರು ಏನ್ ಮಾಡಿದ್ದೇವೆ, ಬರೀ ಒಬ್ಬರೇ ಇದ್ರು, ಯಾರು? ತುಷಾರ್ ಗಿರಿನಾಥ್, ಆಮೇಲೆ ಮಹೇಶ್ವರ ರಾವ್.